ವ್ಯಾಗೇನಾಗಿ ಹೋಗ್ತಕ್ಕಂಥ ಇದರಲ್ಲಿ ಇದೊಂದು HIV ಡಿಸೀಸ್ ತರನೇ ಕೂಡ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಇದ್ರೆ ಬರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು. ಅದೇ ರೀತಿಯಾಗಿ ಕೂಡ ಫ್ಯಾಮಿಲಿ ಇಷ್ಟಿದ್ರು ಕೂಡ ಬರ್ತಾರೆ. ತಾಯಿಗಿದ್ರೆ ಹೆಣ್ಣುಮಕ್ಕಳಿಗೂ ಬರ್ತಕ್ಕಂಥದ್ದು ಸಾಕಷ್ಟು ರೀತಿಯಲ್ಲಿ ಇದೆ. ಇವನ್ನ ಪತ್ತೆ ಹಚ್ಚಬೇಕು. ಇವರುಗಳಿಗೆ ಏನು HPV ವ್ಯಾಕ್ಸಿನೇಷನ್ ಇದೆಯಾ ದಯಮಾಡಿ ಕೊಡಬೇಕಾಗ್ತದೆ. ಅದಕ್ಕೇನಾದ್ರು ಕೂಡ ಕ್ರಮ ವಹಿಸಿದ್ದೀರಾ? ತಮಗೆ ಗೊತ್ತಿದೆ ಗಾರ್ಡ್ಸಿಲ್ 9 ಅಂತೇಳಿ ಇನ್ನೊಂದು ವ್ಯಾಕ್ಸಿನೇಷನ್ ಇದೆ. ಅದು ಸುಮಾರು 10,800 ರೂಪಾಯಿ ಆಗ್ತದೆ. ಯಾವ ವ್ಯಾಕ್ಸಿನ್? ಗಾರ್ಡಿಸಿಲ್ 9 ಅಂತ ಒಂದು ವ್ಯಾಕ್ಸಿನ್. ಈಗ ನಮ್ಮ ದೇಶದಲ್ಲಿ ಕೂಡ ಪೂನಾದಲ್ಲಿ ಸೆರಮ್ ಇನ್ಸ್ಟಿಟ್ಯೂಟ್ನಲ್ಲಿ ಮಾಡ್ತಿದ್ದಾರೆ. ಬಹುಶಃ ಒಂದು ಡೋಸ್ಗೆ 2,000 ರೂಪಾಯಿ ಅಂತೆ. 2 ಡೋಸ್ ಕೊಡಬೇಕು ಅಂತ ಕಾಣಿಸ್ತದೆ. 4,000 ರೂಪಾಯಿ ಆಗ್ತದೆ. ನೀವೇನಾದ್ರೂ ಕೂಡ ಇದನ್ನಾದ್ರೂ ಕೊಡೋದಾದ್ರೆ ಏನಾದ್ರು ಕೂಡ ಕನ್ಸೆಷನ್ ಕೊಡ್ತೀರಾ ಅಥವಾ ಫ್ರೀ ಮಾಡ್ತೀರಾ? ನೀವು ರಾಜ್ಯ ಸರ್ಕಾರ ನೀವೇ ಮಾಡಿ. ಸ್ಕ್ರೀನಿಂಗು ಮತ್ತೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಿ ಹೆಣ್ಮಕ್ಳು ಯಾವ ರೀತಿಯಾಗಿ ಯಾರು 25-30 ವರ್ಷ ಆದವರು ಯಾವ ರೀತಿ ಬಾಡಿನಲ್ಲಿ ಚೆಕ್ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಇದೆ ಸ್ತನ ಮುಟ್ಕೊಂಡು ನೋಡ್ಕೋಬೇಕು, ಗಡ್ಡೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು, ಮತ್ತೆ ಅಲ್ಟ್ರಾಸೌಂಡ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೇನಾದ್ರು ಕೂಡ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ಥರ ಕಾರ್ಯಕ್ರಮ ತಾವೇ ಮಾಡಿ ನಂತರವಾಗಿ ಬರ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ತಾವು ಹೇಳಿದ್ರಿ ನಾನ್ ಕಮ್ಯುನಿಕಲ್ ಡಿಸೀಸಸ್ನಲ್ಲಿ ಆ ಪ್ರೋಗ್ರಾಮ್ನಲ್ಲಿ ಇದೆಲ್ಲ ಕವರ್ ಮಾಡ್ತೀವಿ ನಾವು ಅಂತ ಕೂಡ ಹೇಳಿದಿರಿ. ಅದರಲ್ಲಿ ಹೇಳಿದಿರಿ. ಏನಾದರೂ ಕೂಡ ನೀವು ವ್ಯಾಕ್ಸಿನ್ಗೆ ಏನ್ ಸಿಗ್ತದೆ ಅದು ತುಂಬಾ 4,000 ರೂಪಾಯಿ ಆಗ್ತದೆ. ದಯಮಾಡಿ ಅದನ್ನೇನು ಸಬ್ಸಿಡೈಸ್ ಮಾಡಿ ಕೊಡ್ತೀರಾ ಅಂತಕ್ಕಂಥದ್ದು ದಯಮಾಡಿ ಹೇಳಿ. ಮಾನ್ಯ ಸಭಾಪತಿಗಳೇ, ಸಾಮಾನ್ಯವಾಗಿ ಈ ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳು ನಡೆಯತಕ್ಕಂಥದ್ದು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ನಡೀತದೆ ಒಂದು. ಮತ್ತು ಯಾವುದೇ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ರೆ ಅದು ಸದಾಕಾಲ ಶಾಶ್ವತವಾಗಿರ್ಬೇಕು. ಈಗ ನೀವು HPV ವ್ಯಾಕ್ಸಿನ್ ಪ್ರಾರಂಭ ಮಾಡಿದ್ರೆ ಯಾವುದೋ ಒಂದು ಜಿಲ್ಲೆಗೆ ಮಾಡಿ 2 ವರ್ಷ ಮಾಡಿ ಬಿಟ್ಟರೆ ಪ್ರಯೋಜನ ಇಲ್ಲ. ಅದು ಕಂಟಿನ್ಯೂಸ್ ಪ್ರೋಸೆಸ್. ಈಗಿರುವಂತ ಎಲ್ಲಾ ಮಕ್ಕಳಿಗೂ ಕೂಡ ಕೊಡ್ತಾ ಹೋಗ್ಬೇಕು. 1 ವರ್ಷ ಮಾಡ್ಬಿಟ್ಟು 2ನೇ ವರ್ಷ ನಿಲ್ಸಕ್ಕಾಗೋದಿಲ್ಲ. ಅದಕ್ಕೆ ಅನುದಾನ ಮತ್ತು ಅದರ ಒಂದು ಕಾರ್ಯವ್ಯಾಪ್ತಿ ಬಹಳ ದೊಡ್ಡದಾಗಿರ್ತದೆ. ಅದು ಇಡೀ ರಾಜ್ಯಕ್ಕೆ ಇದು ನಾವು ಮಾಡಬೇಕಾಗ್ತದೆ. ಯಾವುದೋ ಒಂದೊಂದು ಕಡೆ ಮಾಡ್ಬಿಟ್ಟು ಮತ್ತು ನಿಲ್ಸಕ್ಕಾಗೋದಿಲ್ಲ. ಆದ್ರೆ ಇದೆಲ್ಲವೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಈ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ತಗೊಳ್ಳುವಂಥದ್ದು. ಈಗ ಪೋಲಿಯೋ ಇರ್ಬೋದು, ಬೇರೆ ಯಾವುದೇ ನಮ್ಮ ಮಕ್ಕಳು ಕೊಡುವಂತ ವ್ಯಾಕ್ಸಿನ್ಸ್ ಇರ್ಬೋದು, BCG ವ್ಯಾಕ್ಸಿನ್, ಎಲ್ಲ ಬೇರೆ ಬೇರೆ ವ್ಯಾಕ್ಸಿನ್ಸ್ ಇದೆ. ಅದು ರಾಷ್ಟ್ರೀಯ ಮಟ್ಟದಿಂದ ಎಲ್ಲರಿಗೂ ಅನ್ವಯಿಸುವಂತ ಕಾರ್ಯಕ್ರಮ ಆಗಬೇಕು ಮತ್ತೆ ಶಾಶ್ವತವಾಗಿ ನಡೀತಾ ಇರಬೇಕು. ಆದ್ರಿಂದ ಅದು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ತಗೊಂಡಾಗ ನಾವು ಖಂಡಿತವಾಗಿಯೂ ನಾವು ಕೂಡ ಬರೆದಿದ್ದೇವೆ ಇದು ತಗೊಳ್ಬೇಕು ಅಂತ. ಅನೇಕ ಕಡೆಗಳಿಂದ ಮೊನ್ನೆ ಪಾರ್ಲಿಮೆಂಟ್ ಕೂಡ ಕಳೆದ ಪಾರ್ಲಿಮೆಂಟ್ ಅಧಿವೇಶನದಲ್ಲೂ ಕೂಡ ನಮ್ಮ ಜಯ ಬಚ್ಚನ್ ಅವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇದನ್ನು ನೀವು ತಗೊಳ್ಬೇಕು ಅಂತ ಕೇಂದ್ರದ ಸಚಿವರಿಗೆ. ಅದರಿಂದ ಎಲ್ಲ ಕಡೆ ಒತ್ತಡ ಇದೆ. ಕೇಂದ್ರ ಸರ್ಕಾರ ಕೂಡ ಒಪ್ಕೊಂಡಿದೆ ಇದು ಮಾಡಬೇಕು ಅಂತ. ಆದ್ರೆ ಅದನ್ನ ತರುವಂತದ್ದು ನಾವು ನಿರೀಕ್ಷೆಯಲ್ಲಿದ್ದೇವೆ. ಇದಾದ್ರೆ ಬಹಳ ಒಳ್ಳೇದಾಗುತ್ತೆ ಮನೆ ಸಭಾಪತಿಗಳೇ. ಆದ್ರೆ ನಾವೇ ಏಕಾಏಕಿ ತಗೊಳಕ್ ಹೋದ್ರೆ ಅದು ಈ ಹಂತದಲ್ಲಿ ನಾನು ಅದಕ್ಕೆ ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ವಿಶ್ವ ಪ್ಲಸ್ ಜನಹಿತಕ್ಕಿದು ಜಾಲದ ಜಾಲ.